ಇವತ್ತಿನ 9 ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಏನಪ್ಪಾ ಅಂತ ನೋಡ್ತಾ ಹೋದ್ರೆ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಇದು. ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿಯ ಕತೆ ಇದು. ಸ್ವಾಮೀಜಿಯೊಬ್ಬರ ಕರ್ಮಕಾಂಡದ ಕತೆ. ಹಾಗಾದ್ರೆ ಸ್ವಾಮೀಜಿ ಮಾಡಿದ್ದಾದ್ರೂ ಏನು, ಅಲ್ಲಿ ಆಗಿದ್ದಾದ್ರೂ ಏನು ಅನ್ನೋದ್ರ ಫುಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದು ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿಯ ಕರ್ಮಕಾಂಡದ ಸ್ಟೋರಿ. ಸ್ವಾಮೀಜಿ ಹಾಗಾದ್ರೆ ಮಾಡಿದ್ದಾದ್ರೂ ಏನು, ಅಲ್ಲಿ ಆಗಿದ್ದಾದ್ರೂ ಏನು? ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಯಾರು ಆ ಸ್ವಾಮೀಜಿ? ಆ ಸ್ವಾಮೀಜಿ ಮಾಡಿದ್ದಾದ್ರೂ ಏನು ಹಾಗಾದ್ರೆ? ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿಯ ಕತೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿ ಬಗ್ಗೆ. ಹಾಗಾದ್ರೆ ಯಾವ ಸ್ವಾಮೀಜಿ ಅದು? ಈಗ ಸ್ವಾಮೀಜಿ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಬೆಳಗಾವಿಯ ರಾಮ ಮಂದಿರದ ಮಠದ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾರು ಆ ಸ್ವಾಮೀಜಿ ಅಂತ ನೋಡ್ತಾ ಹೋದ್ರೆ ಲೋಕೇಶ್ವರ ಸ್ವಾಮೀಜಿ. ಈ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದು ಅತ್ಯಾಚಾರ ಕೇಸ್ನಲ್ಲಿ ಈಗ ಸ್ವಾಮೀಜಿ ಲಾಕ್ ಆಗಿರೋದು. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತ್ಯಾಚಾರ ಕೇಸ್ನಲ್ಲಿ. ಮೂಡಲಗಿ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ. ಸ್ವಾಮೀಜಿಯನ್ನ ಬಂಧಿಸಿ ಪೊಲೀಸರು ಹಿಂಡಲಗ ಜೈಲಿಗೆ ಅಟ್ಟಿದ್ದಾರೆ. ಮೂಡಲಗಿ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸದ್ಯ ಹಿಂಡಲಗ ಜೈಲಿಗಟ್ಟಲಾಗಿದೆ. ಸ್ವಾಮೀಜಿ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು. ಸದ್ಯ ಪೊಲೀಸರು ಸ್ವಾಮೀಜಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸದ್ಯ ಸ್ವಾಮೀಜಿ ಹಿಂಡಲಗ ಜೈಲಲ್ಲಿದ್ದಾರೆ. ಮೂಡಲಗಿ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಫೋಟೋ ನೋಡ್ತಾ ಇದ್ದೀರಾ. ಈತನೇ ಲೋಕೇಶ್ವರ ಸ್ವಾಮೀಜಿ, ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿ, ರಾಮ ಮಂದಿರ ಮಠದ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ. ಹಿಂಡಲಗ ಜೈಲಿಗಟ್ಟಲಾಗಿದೆ ಸ್ವಾಮೀಜಿಯನ್ನ. ಅದು ಅತ್ಯಾಚಾರದ ಆರೋಪವನ್ನ ಮಾಡಲಾಗಿದೆ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ. ಬೆಳಗಾವಿಯಲ್ಲಿ ಸ್ವಾಮೀಜಿ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಸಾಕಷ್ಟು ಭಕ್ತಾದಿಗಳಿದ್ದಾರೆ. ಈಗ ಎಲ್ರಿಗೂ ಸಹ ಶಾಕ್ ಆಗಿದೆ. ಇನ್ನು ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಕೇಳಿ ಬರ್ತಾ ಇರುವಂತ ಆರೋಪ ಆದ್ರೂ ಏನು ಅಂತ ನೋಡ್ತಾ ಹೋದ್ರೆ ವಿದ್ಯಾರ್ಥಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿರುವಂತಹ ರಾಮ ಮಂದಿರ ಮಠ, ಆ ಮಠದ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ. ಈ ಸ್ವಾಮೀಜಿ ಯುವತಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಹಾಗಾದ್ರೆ ಅತ್ಯಾಚಾರವನ್ನ ಮಾಡಿದ್ರ? ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿರುವಂತಹ ಮಠದ ಈ ಸ್ವಾಮೀಜಿ ಯುವತಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರ? ಮಠದ ಭಕ್ತರಾಗಿದ್ದಂತಹ ಸಂತ್ರಸ್ತೆ ಹಾಗೂ ಪೋಷಕರು ಮೇ 13ರಂದು ಗ್ರಾಮಕ್ಕೆ ಬರ್ತಿದ್ದಂತಹ ಸಂತ್ರಸ್ತೆ ಡ್ರಾಪ್ ಮಾಡ್ತೀನಿ ಅಂತ ಆಗ ಸ್ವಾಮೀಜಿ ಆ ಸಂತ್ರಸ್ತೆಯನ್ನ ಕರೆದಿದ್ದಾರೆ, ನಾನೇ ಡ್ರಾಪ್ ಮಾಡ್ತೀನಿ ಅಂತ. ನಂತರ ರಾಯಚೂರಿನ ಲಾಡ್ಜ್ಗೆ ಕರೆದೊಯ್ದಿದ್ದಾರೆ ಸ್ವಾಮೀಜಿ. ಕಾರು ನಿಲ್ಲಿಸಲು ಹೇಳಿದ್ರೂ ಸಹ ಆ ಯುವತಿಗೆ ಬೆದರಿಕೆ ಹಾಕಲಾಗಿದೆ ಸ್ವಾಮೀಜಿ. ಲಾಡ್ಜ್ನಲ್ಲಿ 2 ದಿನ ಯುವತಿ ಮೇಲೆ ಅತ್ಯಾಚಾರ ನಡೆಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಬಾಗಲಕೋಟೆಯಲ್ಲೂ 1 ದಿನ ಅತ್ಯಾಚಾರ ನಡೆಸಿದ್ದಾರೆ. ಅತ್ಯಾಚಾರದ ವಿಷಯ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನ ಸಹ ಯುವತಿಗೆ ಹಾಕಲಾಗಿದೆ. ವಾರದ ಬಳಿಕ ಪೋಷಕರಿಗೆ ಆ ಯುವತಿ ಹೇಳ್ಕೊಂಡಿದ್ದಾಳೆ, ಈ ರೀತಿಯಾಗಿ ಆಯ್ತು, ನಾನು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮೀಜಿ ನನಗೆ ಡ್ರಾಪ್ ಮಾಡ್ತೀನಿ ಅಂತ ಕರೆದುಕೊಂಡು ಬಂದು
ಅಲ್ಲಿಂದ ನೇರವಾಗಿ ಲಾಡ್ಜಿಗೆ ಕರ್ಕೊಂಡು ಹೋದ್ರು. ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಅದನ್ನು ಹೇಳ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆ ಯುವತಿ ಪೋಷಕರಿಗೆ ಹೇಳಿದ್ದಾರೆ. ಪೋಷಕರಿಗೆ ಹೇಳಿದ ನಂತರದಲ್ಲಿ ಪೋಷಕರು ದೂರನ್ನ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಆಗಿದ್ದು ಲೋಕೇಶ್ವರ ಸ್ವಾಮೀಜಿ ಈಗ ಹಿಂಡಲಗ ಜೈಲಲ್ಲಿದ್ದಾರೆ. ಇನ್ನು ವಿಭೂತಿ ಇರಬೇಕಾಗಿದ್ದಂತಹ ಮಟ್ಟದಲ್ಲಿರೋದೇನು ಲಾಂಗು ಮಚ್ಚು. ಸ್ವಾಮೀಜಿ ಬಂಧನದ ಬಳಿಕ ಭಕ್ತರಿಗೆ ಶಾಕ್ ಎದುರಾಯಿತು. ಹೀಗಾಗಿ ಏನ್ ಮಾಡ್ತಾರೆ, ಗ್ರಾಮಸ್ಥರು ಮಠಕ್ಕೆ ಭೇಟಿ ಕೊಟ್ರು. ಲೋಕೇಶ್ವರ ಸ್ವಾಮೀಜಿ ಮಠದಲ್ಲಿ ವಿಭೂತಿ ಬದಲು ಲಾಂಗು ಮಚ್ಚೆ ಇತ್ತು. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಗ್ರಾಮಸ್ಥರು ಹೀಗಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸ್ವಾಮೀಜಿ ಓಸಿ ಮಟ್ಕ ನಂಬರ್ ಹೇಳ್ತಾರೆ. ಹಣದ ಆಸೆಗೆ ಬೇರೆ ಬೇರೆ ಜಿಲ್ಲೆ ಜನ ಇಲ್ಲಿಗೆ ಬರ್ತಾರೆ. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಈಗ ಗ್ರಾಮಸ್ಥರ ಆಕ್ರೋಶ ಸಹ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕೂ ಸಹ ಸ್ವಾಮೀಜಿಯನ್ನ ಬಿಡಬಾರದು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೂಡಲಗಿ ಠಾಣೆಯಲ್ಲಿ ಕೇಸನ್ನ ಸಂತ್ರಸ್ತೆ ದಾಖಲು ಮಾಡಿದ್ದಾರೆ. ಆ ಕೇಸ್ ದಾಖಲಾದ ಮೇಲೆ ಎಫ್ಐಆರ್ ಆಗಿ ಸ್ವಾಮೀಜಿಯನ್ನ ಜೈಲಿಗೆ ಸಹ ಅಟ್ಟಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ವಿಚಾರ ಗೊತ್ತಾದ ಮೇಲೆ ಅಲ್ಲಿನ ಗ್ರಾಮಸ್ಥರು ಮಠಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಲಾಂಗು ಮಚ್ಚುಗಳೇ ಇದ್ವು. ಇದರಿಂದ ಗ್ರಾಮಸ್ಥರಿಗೂ ಸಹ ಶಾಕ್ ಆಗಿದೆ. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಸಹ ಹೀಗಾಗಿ ಆಗ್ರಹಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮೇಕಳಿ ಗ್ರಾಮಸ್ಥರು ರಾಮ ಮಂದಿರ ಮಠಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ರಾಮ ಮಂದಿರ ಮಠದ ಒಳಗಿದ್ದೇನೋ ಈ ರೀತಿ ಲಾಂಗು ಮಚ್ಚುಗಳು. ಮತ್ತರಿಂದ ಬಂದಾಗಿಂದ್ರೆ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತು ಈಗಾಗಲೇ 2021 ನಾವು 3 ಜನ ಎಲ್ಲ ಬಂದು ಇವನ ಮೇಲೆ ನಾವು ಯಾಕೆ ಹೆಂಗೆ ಕೇಳೋಣ, ನಮ್ಮ ಮೇಲೆ ಒಂದು ಹಂಗೆ ಮಾಡೋಣ, ನಮ್ಮ 3 ಜನ ಎಲ್ಲ ಬಂದು ಇವ್ನು ಹೊಡಿದವಿ ಮಾಡ್ರಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನು, ಇಲ್ಲಿ ಹಿಂಗೆ ನೋಡ್ತಾನು. ಚಿಕ್ಕೋಡಿ ತಾಲೂಕು ಹೆಂಜನಹಟ್ಟಿಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನು. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ಈ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಈ ಸ್ವಾಮಿನ ಇಲ್ಲಿ ಹೊಳ್ಳಿ ಬರಬಾರ್ದಂಗೆ ಮಾಡಬೇಕು. ಇರ್ದಿಲ್ಲಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದೆವು ಗ್ರಾಮಸ್ಥರೆಲ್ಲರೂ. ಸ್ಥಳೀಯರು ಯಾರೂ ಬರಂಗಿಲ್ಲ ರೀ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳೋದ, ಮಟಕ ಹೇಳೋದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ, ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ. ಇಲ್ಲಿ ನಮ್ಮ 3 ಮಂದಿ ಅಂತೂ ಇಲ್ಲಿ ಯಾರೂ ಬರಂಗಿಲ್ಲ. ಪರಸ್ಥಳದಿಂದ ಮಂದಿನ ಬಂದು ಆ ಮಂದಿಗೆ ಏನಾರು ಒಂದು ಹುಚ್ಚು ಇದನ್ನು ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತೊಗೊಂಡು ಭಾಳ ಅಹಿತಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನು ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರದವ್ರ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ಕೆ ಗ್ರಾಮಸ್ಥರೆಲ್ಲರೂ ರೆಡಿದೆವು. ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರೂ ಇರೋದಿಲ್ಲ. ಅದು ನಮ್ಮ ಊರವ್ರ ಮೇಲೆ ಮಹಾರಾಷ್ಟ್ರ ಬೇರೆಯವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಓಸಿ ಆಡೋದ, ಅದು ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನ ಮಾಡ್ತಾನು. ಇದನ್ನ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪದ ಕೊಡಬಾರ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಲೋಕೇಶ್ವರ ಸ್ವಾಮೀಜಿಯ ಕಥೆ ಏನು? ಎಷ್ಟು ವರ್ಷದಿಂದ ಈ ರಾಮ ಮಂದಿರ ಮಠದಲ್ಲಿದ್ರು? ಗ್ರಾಮಸ್ಥರಿಗೆ ಇದುವರೆಗೂ ಸಹ ಇಂಥ ವ್ಯಕ್ತಿ ಅಂತ ಗೊತ್ತಾಗಿರ್ಲಿಲ್ವಾ? ಹೌದು ಪ್ರಗತಿ, ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಬಂಧನವಾಗಿರ್ತಕ್ಕಂಥ ಲೋಕೇಶ್ವರ ಸ್ವಾಮೀಜಿ ಏನಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕ್ಲಿ ಗ್ರಾಮದಲ್ಲಿ ಮಠವನ್ನು ಕಳೆದ ಹಲವು ವರ್ಷಗಳಿಂದ ಮಠವನ್ನು ಕಟ್ಟಿಕೊಂಡು ಇರುವಂಥದ್ದು. ಸುಮಾರು 7-8 ವರ್ಷಗಳಿಂದ ಇದೇ ಮಠದಲ್ಲಿರುವಂಥದ್ದು. ಯಾರ್ಯಾದ್ರೂ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಬಂದು ನಮ್ಮ ಮಠಕ್ಕೆ ಬಂದರೆ ನಿಮಗೆ ನಾವು ಹುಷಾರು ಮಾಡ್ತೀವಿ ಅಂತೇಳಿ, ನಿಮಗೆ ಏನು ಚೇತರಿಕೆ ಆಗುವಂಗೆ ನಾನು ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಆಮಿಷನ್ನು ಹೊಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ, ಅನಾರೋಗ್ಯ ಪೀಡಿತ ಭಕ್ತರು ಕೂಡ ಅಲ್ಲಿ ಮಠಕ್ಕೆ ಹೋಗ್ತಿರ್ತಾರೆ. ಹೀಗೆ ಮೂಡಲಗಿ ತಾಲೂಕಿನ ಗ್ರಾಮವೊಂದರ ಯುವತಿ ಹಾಗೂ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಈ ಮಠಕ್ಕೆ ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಆ ಒಂದು ಬಾಲಕಿ ಏನಿದ್ದಾಳೆ, ಆಕೆ ಬರಬೇಕಾದ್ರೆ, ಮನೆಗೆ ಬರಬೇಕಾದ್ರೆ ಅದೇ ವೇಳೆ ಸ್ವಾಮೀಜಿ ಕೂಡ ಅಲ್ಲಿ ಬಂದಿರುವಂಥದ್ದು. ನಿನಗೆ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತೇಳಿ ಆ ಬಾಲಿಕೆಯನ್ನ ಕಾರಿನಲ್ಲಿ ಹಚ್ಕೊಂಡಿರುವಂಥದ್ದು. ಸ್ವಾಮೀಜಿ ಹೆಂಗೂ ಪರಿಚಯದಾರಿದ್ದಾರೆ ಅಂತೇಳಿ ನಂಬಿ ಬಾಲಿಕೆ ಕೂಡ ಹತ್ತಿರುವಂಥದ್ದು. ಬಳಿಕ ಆ ಸ್ವಾಮೀಜಿ ಏನು ಮಾಡ್ತಾರೆ, ಬಾಲಕಿನ ಮನೆ ಎದುರು ಇಳಿಸುವ ಬದಲು ನೇರವಾಗಿ ರಾಯಚೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಲಾಡ್ಜನ್ನು ಮಾಡ್ತಾರೆ. ಅಲ್ಲಿ 2 ದಿನಗಳ ಕಾಲ ಬಾಲಕಿ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಬಳಿಕ ಬಾಗಲಕೋಟೆಗೆ ಕರೆದುಕೊಂಡು ಬಂದು ಅಲ್ಲೂ ಕೂಡ 1 ದಿನ ಲಾಡ್ಜನ್ನು ಮಾಡಿ, ಆ ಬಳಿಕ ಅಲ್ಲಿಯೂ ಕೂಡ ಅತ್ಯಾಚಾರವನ್ನು ಮಾಡ್ತಿರುವಂಥದ್ದು. ಹೀಗಾಗಿ
ಈ ಅತ್ಯಾಚಾರಗೈದಿರೋ ವಿಷಯವನ್ನು ನೀನು ಮನೆಯಲ್ಲಿ ಹೇಳಿದರೆ ನಿನ್ನನ್ನು ಕೊಲೆ ಮಾಡೋದಾಗಿ ಸ್ವಾಮೀಜಿ ಬೆದರಿಕೆಯನ್ನು ಹಾಕಿರುವಂಥ. ಹೀಗಾಗಿ 1 ವಾರಗಳ ಕಾಲ ಬಾಲಕಿ ಯಾವುದೇ ರೀತಿಯ ಅತ್ಯಾಚಾರ ಆದಂತಹ ಕ್ರೌರ್ಯ ಮೆರೆದಂಥ ವಿಷಯವನ್ನು ಪೋಷಕರಿಗೆ ಹೇಳಿರುವುದಿಲ್ಲ. ಹೀಗಾಗಿ 1 ವಾರದ ಬಳಿಕ ಈ ಒಂದು ವಿಷಯವನ್ನು ಬಾಲಕಿ ತನ್ನ ತಾಯಿ ಎದುರು ಹೇಳ್ತಾರೆ. ಬಳಿಕ ತಾಯಿ ಇದಕ್ಕೆ ತನ್ನ ಪತಿ ಮುಂದೆ ಹೇಳಿದಾಗ ಮೂಳ್ಗಿ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿರುವಂಥ. ಪ್ರಕರಣ ದಾಖಲಾಗಿ ಕೆಲವೇ ಗಂಟೆಗಳಲ್ಲಿ ಆರೋಪಿ ಸ್ವಾಮಿಯನ್ನು ಈಗ ಬಂಧಿಸಿ ಬೆಳಗಾವಿ ಹಿಂಡಲ್ಗ ಜೈಲಿಗೆ ರವಾನಿಸುವ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಮತ್ತೊಂದೆಡೆ ಈ ಸ್ವಾಮೀಜಿ ಕಳೆದ ಹಲವು ವರ್ಷಗಳಿಂದ ಕೂಡ ಓಶಿ ಮಟ್ಕ ಹಾಗೂ ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೋತಾ ಇದ್ದ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಸ್ವಾಮೀಜಿ ಬಂಧನವಾಗ್ತಿದ್ದಂತೆ ಈಗಾಗಲೇ ಮಠದ ಗ್ರಾಮದ ನಿವಾಸಿಗಳು ಕೂಡ ಮಠಕ್ಕೆ ಭೇಟಿಯನ್ನು ನೀಡಿರುವಂಥದ್ದು. ಅದ್ರ ಜೊತೆಗೆ ಆ ವೇಳೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಠದಲ್ಲಿ ಲಾಂಗು ಮಚ್ಚಿ ಎಲ್ಲ ವಿಷಯ ಮಾರಕಾಸ್ತ್ರಗಳು ಸಿಕ್ಕಿರುವುದು ಕೂಡ ಗೊತ್ತಾಗಿರುವಂಥದ್ದು. ಮತ್ತೊಂದೆಡೆ ಈ ಸ್ವಾಮೀಜಿಯ ಸ್ವಭಾವದ ಬಗ್ಗೆ ಹಲವು ಬಾರಿ ಪೊಲೀಸರ ಗಮನಕ್ಕೆ ಗ್ರಾಮಸ್ಥರು ತಂದಿರುವಂಥದ್ದು. ಗ್ರಾಮದ ಯಾವೊಬ್ಬ ಪ್ರಜೆ ಕೂಡ ಆ ಮಠಕ್ಕೆ ಹೋಗೋದಿಲ್ಲ, ಬದಲಾಗಿ ನೆರೆ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳ ಜನರೇ ಆ ಮಠಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಹೀಗಾಗಿ ಮಠದಲ್ಲಿ ಅಕ್ರಮ ಚಟುವಟಿಕೆ ಜಾಸ್ತಿ ನಡೀತಿದ್ದಾವೆ. ಮಹಾರಾಷ್ಟ್ರದಿಂದ ಬರ್ತಕ್ಕಂತಹ ಭಕ್ತರಿಗೆ ಓಶಿ ಮಟ್ಕಾ ನಂಬರ್ ಹೇಳುವ ಕೆಲಸವನ್ನು ಕೂಡ ಸ್ವಾಮೀಜಿ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಸ್ವಾಮೀಜಿಯನ್ನ ಊರನ್ನ ಬಿಡಿಸಬೇಕು ಅಂತೇಳಿ ಹಲವು ಬಾರಿ ಗ್ರಾಮಸ್ಥರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಪೊಲೀಸರಿಗೂ ದೂರು ಕೊಟ್ಟಿದ್ರು. ಆದರೆ ಪೊಲೀಸರು ಬಂದು ಗ್ರಾಮಸ್ಥರು ಹಾಗೂ ಸ್ವಾಮೀಜಿ ಮಧ್ಯೆ ಸಂಧಾನ ಮಾಡಿಸೋ ಕೆಲಸವನ್ನು ಕಳೆದ 2-3 ವರ್ಷಗಳ ಹಿಂದೆ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನೀಡ್ತಿರುವಂಥದ್ದು. ಮತ್ತೊಂದೆಡೆ ಹೀಗಾಗಿ ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಆಗಿರ್ತಕ್ಕಂಥ ಸ್ವಾಮೀಜಿಯನ್ನ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಮರಳಿ ಬರದಂತೆ ಪೊಲೀಸರು ಹಾಗೂ ತಾಲೂಕು ಆಡಳಿತ ನೋಡಿಕೊಳ್ಬೇಕು ಅನ್ನುವಂಥ ಒತ್ತಡವನ್ನು ಈಗ ಗ್ರಾಮಸ್ಥರು ಹಾಕ್ತಿರುವಂಥದ್ದು. ಇನ್ ಕೇಸ್ ಸ್ವಾಮೀಜಿ ಮರಳಿ ಮಠಕ್ಕೆ ಬಂದಿದ್ದೆ ಆದರೆ ನಾವು ಉಗ್ರವಾದ ಹೋರಾಟ ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನ ಈಗ ಗ್ರಾಮಸ್ಥರು ನೀಡಿರುವಂಥದ್ದು. ಪ್ರಗತಿ ಅನಿಲ್, ಹಾಗಾದ್ರೆ ಗ್ರಾಮಸ್ಥರಿಗಂತೂ ಸ್ವಾಮೀಜಿಯ ದುರ್ವರ್ತನೆ ಬಗ್ಗೆ ಬೇಸರ ಆಯ್ತು, ಕಂಪ್ಲೇಂಟ್ ಸಹ ಕೊಟ್ಟಿದ್ರು, ಪೊಲೀಸರು ಆ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ. ಹಾಗಾದ್ರೆ ಈ ಗ್ರಾಮದವ್ರು ಯಾರು ಸಹ ಹಾಗಾದ್ರೆ ಭಕ್ತಾದಿಗಳು ಇರ್ಲಿಲ್ಲ, ಬೇರೆ ಬೇರೆ ಕಡೆಯಿಂದಾನೇ ಬರ್ತಾ ಇದ್ದಿದ್ದು? ಹೌದು ಪ್ರಗತಿ, ಈಗಾಗಲೇ ಸಾಕಷ್ಟು ಜನ ಕೂಡ ಸ್ಥಳೀಯರು ಮಾತನಾಡಿರುವ ಬೈಟ್ ಕೂಡ ಪ್ರಸಾರವಾಗಿರುವಂಥದ್ದು. ಆ ಗ್ರಾಮದ ಯಾವುದೇ ಕೂಡ ಭಕ್ತರು ಆ ಮಠಕ್ಕೆ ಹೋಗ್ತಾ ಇರಲಿಲ್ಲ, ಬದಲಾಗಿ ಬೇರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಈ ಗಡಿ ಭಾಗದಲ್ಲಿ ಓಸಿ ಮಠಕ ದಂಧೆ ಕೂಡ ವ್ಯಾಪಕವಾಗಿ ನಡೀತಿರುವಂಥದ್ದು. ನಿಮಗೆ ನಾನು ಮಠಕ ನಂಬರ್ ಹೇಳ್ತೀನಿ, ನಾನು ಹೇಳಿದ ನಂಬರನ್ನು ನೀವು ತೆಗೆದುಕೊಂಡಿದ್ದಾದ್ರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಸಂಪಾದಿಸ್ತೀರಿ ಅನ್ನುವಂಥ ಆಮಿಷವನ್ನು ಸ್ವಾಮೀಜಿ ಭಕ್ತರಿಗೆ ಒಡ್ತಾ ಇದೆ. ಹೀಗಾಗಿ ಮಹಾರಾಷ್ಟ್ರ ಹಾಗೂ ಬೇರೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆಯ ಭಕ್ತರು ಈ ಮಠಕ್ಕೆ ಜಾಸ್ತಿ ಬರ್ತಾರೆ. ಯಾಕಂದರೆ ಗಡಿ ಭಾಗದಲ್ಲಿ ಬೆಳಗಾವಿಯ ಗಡಿ ಭಾಗದಲ್ಲಿ ಗ್ರಾಮ ಇರುವ ಹಿನ್ನೆಲೆಯಲ್ಲಿ ನೆರೆ ಜಿಲ್ಲೆಗಳ ಜನರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಮತ್ತೊಂದೆಡೆ ಪತಿ ಪತ್ನಿ ಇಬ್ಬರು ಕೂಡ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತ ಪತಿಯನ್ನು ನೀವು ಮಠದಲ್ಲಿ 1 ವಾರ ಸೇವೆ ಮಾಡಬೇಕು ಅಂಥೇಳಿ ಆ ಪತಿಗೆ ಆವಾಜ್ ಹಾಕಿ ಕಳಿಸುವ ಕೆಲಸವನ್ನು ಈ ಸ್ವಾಮೀಜಿ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೂಡ ಇರುವಂಥ. 1 ವಾರಗಳ ಮಹಿಳೆ ಮಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕೂಡ ದುರ್ವರ್ತನೆ ಸ್ವಾಮೀಜಿ ತೋರ್ತಾ ಇದ್ರು ಅನ್ನುವಂತಹ ಆರೋಪನ ಈಗ ಗ್ರಾಮಸ್ಥರು ಮಾಡ್ತಿರುವಂಥದ್ದು. ಹೀಗಾಗಿ ಹೊರಗಿನ ಭಕ್ತರೇ ಈ ಮಠಕ್ಕೆ ಜಾಸ್ತಿ ಬರ್ತಾ ಇದ್ರು. ಹೀಗಾಗಿ ಸ್ಥಳೀಯರಿಗೆ ಸ್ವಾಮೀಜಿ ಅಕ್ರಮ ಚಟುವಟಿಕೆ ಗೊತ್ತಿದ್ದಾಗಲೂ ಕೂಡ ಅವರು ಹಲವು ಬಾರಿ ಪೊಲೀಸರ ಗಮನಕ್ಕೂ ತಂದಿದ್ರು, ತಾಲೂಕು ಆಡಳಿತ ಗಮನಕ್ಕೂ ತಂದಿದ್ರು, ಆದರೂ ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಆಕ್ಷನ್ ಆಗಿರಲಿಲ್ಲ. ಹೀಗಾಗಿ ಈಗ ಮತ್ತೆ ಈ ಮರಳಿ ಸ್ವಾಮೀಜಿ ಅವರು ಈ ಮಠಕ್ಕೆ ಬರಬಾರ್ದು, ನಮ್ಮ ಊರಿನ ಹೆಸರನ್ನ ಖರಾಬ್ ಮಾಡ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಅಸಮಾಧಾನ ಗ್ರಾಮಸ್ಥರು ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.